ಆತ್ಮೀಯ ಶಿಕ್ಷಕ ಆಕಾಂಕ್ಷಿಗಳೇ, ತಮ್ಮೆಲ್ಲರಿಗೂ ಸ್ವಾಗತ. ನೋಡಿ, ವಿಡಿಯೋ ಬಹಳನೇ ಇಂಪಾರ್ಟೆಂಟ್ ಆಗಿರುತ್ತೆ. ಶಿಕ್ಷಕರ ನೇಮಕಾತಿ PSTRನಲ್ಲಿ PUC ಟೋಟಲ್ 50%, HSTR ಬ್ಯಾಕಪ್ ಸ್ಕೋರ್ ಮತ್ತು PSTR ಸಾಮಾನ್ಯ ಶಿಕ್ಷಕರು, JPSTR ಎಲ್ಲ ಶಿಕ್ಷಕರ ನೇಮಕಾತಿಗೆ ಒಂದು ಹೊಸ ಅಪ್ಡೇಟ್ ಬರ್ತಾ ಇದೆ. ಬನ್ನಿ, ಹಾಗಿದ್ದಲ್ಲಿ ಮಾಹಿತಿ ಏನಿದೆ ಅಂತ ಡೀಟೇಲ್ ಆಗಿ ನೋಡ್ತಾ ಬರೋಣ ವೀಕ್ಷಕರೇ. ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಅದರ ಜೊತೆಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸೊ ಇನ್ನೇನು ಕೆಲವೇ ದಿನಗಳಲ್ಲಿ ಮಾರ್ಚ್ 27ರವರೆಗೆ ನೇಮಕಾತಿ ಆದೇಶ ಯಾವುದೋ ಬರೋದಿಲ್ಲ, ಅಧಿಸೂಚನೆ. ಮಾರ್ಚ್ 27ರ ನಂತರ ನೇಮಕಾತಿ ಅಧಿಸೂಚನೆಗಳು ಬರುತ್ತೆ. ಸೊ ಹಾಗಾಗಿ ಈಗ ನೇಮಕಾತಿ ಆದಷ್ಟು ಬೇಗ ಪ್ರಾರಂಭವಾಗ್ತಾ ಇದೆ. ಈಗ PUCಯಲ್ಲಿ 50% ಹೇಗೆ ಸಬ್ಜೆಕ್ಟ್ ವೈಸ್ ಇದೆನಾ ಅಥವಾ ಟೋಟಲ್ ಎವರೇಜ್ ಇದೆನಾ, HSTR ಬ್ಯಾಕಪ್ ಸ್ಕೋರ್ ಮತ್ತು PSTR ಸಾಮಾನ್ಯ ಶಿಕ್ಷಕರು ಎಲ್ಲ ಕುರಿತು ಮಾಹಿತಿಯನ್ನು ತಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೀನಿ ಇಂದಿನ ಈ ಒಂದು ವಿಡಿಯೋದಲ್ಲಿ. ಡೀಟೇಲ್ ಆಗಿ ವಿಡಿಯೋನ ವಾಚ್ ಮಾಡಿ. ಸೊ ನಿನ್ನೆ ಅಷ್ಟೇ ಸಂತೋಷ್ ಸರ್ ಮತ್ತು ಕೆಲವು ಆಕಾಂಕ್ಷಿಗಳು ಶಾಲಾ ಶಿಕ್ಷಣ ಆಯುಕ್ತರಾದ ವಿಕಾಸ್ ಸರ್ ಅವರು ಮತ್ತು ಕಾರ್ಯದರ್ಶಿಗಳಿಗೆ ಭೇಟಿ ಮಾಡಿದ್ದಾರೆ. ಸೊ ಭೇಟಿ ಮಾಡಿ ಇದರಲ್ಲಿ ಒಂದು ಇನ್ಫಾರ್ಮೇಷನ್ ಮನವಿ ಪತ್ರವನ್ನು ಸಲ್ಲಿಕೆ ಮಾಡಿದ್ದಾರೆ. ಇದರಲ್ಲಿ PSTRಲ್ಲಿ PUC ಓವರಾಲ್ 50%ಅನ್ನು ಕೌಂಟ್ ಮಾಡಿ ಅನ್ನೋದ್ರ ಬಗ್ಗೆ ಮಾಹಿತಿ. ಬಿಕಾಸ್ ಸಬ್ಜೆಕ್ಟ್ ವೈಸ್ 50 ಮಾರ್ಕ್ಸ್ ಇನ್ 50% ಹೇಳ್ತಾ ಇದ್ದಾರೆ, ಕೆಲವು ಆಕಾಂಕ್ಷಿಗಳು ಕೇಳ್ತಾ ಇದ್ದಾರೆ. ಬಟ್ PUC ಎವರೇಜ್ ಆಗಿ 50% ಕೌಂಟ್ ಮಾಡಿ ಅನ್ನೋದ್ರ ಬಗ್ಗೆ ಮಾಹಿತಿ. HSTR ಬ್ಯಾಕಪ್ ಸ್ಕೋರ್ ಬಗ್ಗೆಯೂ ಕೂಡ ಒಂದು ಇದು ಇದೆ ಮನವಿ. ಬ್ಯಾಕಪ್ ಸ್ಕೋರ್ ಹೇಗೆ ಕನ್ಸಿಡರ್ ಮಾಡ್ತಾರೆ HSTRಗೆ ಅನ್ನೋದ್ರ ಬಗ್ಗೆ. ಐ ಥಿಂಕ್ ಮೋಸ್ಟ್ ಪ್ರಾಬಬ್ಲಿ ಅದಕ್ಕೂ ಕೂಡ C&R ಹೊಸ ಬರಬಹುದು, ಒಂದು ಹೋಪ್ ಇದೆ. C&Rನಲ್ಲಿ ಏನಾದರೂ ಚೇಂಜಸ್ ಆಗ್ಬೋದು HSTR ಬ್ಯಾಕಪ್ ಸ್ಕೋರ್ ಕುರಿತು. ಅದಾದಮೇಲೆ PSTR ಸಾಮಾನ್ಯ ಶಿಕ್ಷಕರ ನೇಮಕಾತಿ, ತಕ್ಷಣ ಶಿಕ್ಷಕರ ನೇಮಕಾತಿ ಪ್ರಾರಂಭಿಸಬೇಕೆಂದು ಮನವಿ ಮಾಡಿಕೊಳ್ಳಲಾಯಿತು. ಇದಕ್ಕೆ ಸ್ಪಂದಿಸಿದ ಆಯುಕ್ತರು ಮತ್ತು ಕಾರ್ಯದರ್ಶಿಗಳು ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ಸೊ ಸಂತೋಷ್ ಸರ್ ಅವರು ಐ ಥಿಂಕ್ ಭೇಟಿಯಾಗಿದ್ದಾರೆ ಕಾರ್ಯದರ್ಶಿಗಳಿಗೆ. ಆದಷ್ಟು ಬೇಗ ಆಯುಕ್ತರು ಮತ್ತು ಕಾರ್ಯದರ್ಶಿಗಳಿಗೆ ಭೇಟಿ ಮಾಡಿದ್ದಾರೆ, ಎಲ್ಲ ಚರ್ಚೆ ಮಾಡಿದ್ದಾರೆ, ಎಲ್ಲ ಡಿಸ್ಕಷನ್ ರಿಗಾರ್ಡಿಂಗ್ ಓವರಾಲ್ ಪರ್ಸಂಟೇಜ್ ಆಗಲಿ, ಬ್ಯಾಕಪ್ ಸ್ಕೋರ್ ಆಗಲಿ ಮತ್ತು ನೇಮಕಾತಿ ಆಗಲಿ. ಆದಷ್ಟು ಬೇಗ ನೇಮಕಾತಿಗಳಾಗಲಿ. ಮಾಹಿತಿ ಇಷ್ಟದಲ್ಲಿ ಪ್ಲೀಸ್ ವೀಕ್ಷಕರೇ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ನಮ್ಮ ಯೂಟ್ಯೂಬ್ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಥ್ಯಾಂಕ್ ಯು.